ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಆಪ್ಷನ್ ಎ ಥರ್ಸ್ಟನ್, ಆಪ್ಷನ್ ಬಿ ಟರ್ಮನ್, ಆಪ್ಷನ್ ಸಿ ಮೆರಿಲ್, ಆಪ್ಷನ್ ಡಿ ಬೀನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಬೀನೆ. ಜ್ಞಾನಾತ್ಮಕ ಬೆಳವಣಿಗೆಯನ್ನು ಹೀಗೂ ಕರೆಯುವರು. ಆಪ್ಷನ್ ಎ ಸಂವೇಗಾತ್ಮಕ ಬೆಳವಣಿಗೆ, ಆಪ್ಷನ್ ಬಿ ಬೌದ್ಧಿಕ ಬೆಳವಣಿಗೆ, ಆಪ್ಷನ್ ಸಿ ನೈತಿಕ ಬೆಳವಣಿಗೆ, ಆಪ್ಷನ್ ಡಿ ಸಾಮಾಜಿಕ ಬೆಳವಣಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೌದ್ಧಿಕ ಬೆಳವಣಿಗೆ. ಮಂದಗಾಮಿ ಕಲಿಯುವವರ ಬುದ್ಧಿಶಕ್ತಿ ಸೂಚ್ಯಾಂಕವು ಆಪ್ಷನ್ ಎ 70ರಿಂದ 90, ಆಪ್ಷನ್ ಬಿ 90ರಿಂದ 110, ಆಪ್ಷನ್ ಸಿ 110ರಿಂದ 120, ಆಪ್ಷನ್ ಡಿ 50ಕ್ಕಿಂತ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಎ 70ರಿಂದ 90. ಸೃಜನಶೀಲತೆಯ ಕೊನೆಯ ಹಂತ ಆಪ್ಷನ್ ಎ ಪ್ರೇರಣೆ, ಆಪ್ಷನ್ ಬಿ ತಾಳೆ ನೋಡುವುದು, ಆಪ್ಷನ್ ಸಿ ವೀಕ್ಷಣೆ, ಆಪ್ಷನ್ ಡಿ ಪರಿಶೀಲನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪರಿಶೀಲನೆ. ಈ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುವರು. ಆಪ್ಷನ್ ಎ ಪೂರ್ವ ಬಾಲ್ಯಾವಸ್ಥೆ, ಆಪ್ಷನ್ ಬಿ ಉತ್ತರ ಬಾಲ್ಯಾವಸ್ಥೆ, ಆಪ್ಷನ್ ಸಿ ತಾರುಣ್ಯಾವಸ್ಥೆ, ಆಪ್ಷನ್ ಡಿ ಶೈಶವಾವಸ್ಥೆ. ಸರಿಯಾದ ಉತ್ತರ ಆಪ್ಷನ್ ಸಿ ತಾರುಣ್ಯಾವಸ್ಥೆ. ಮಕ್ಕಳಲ್ಲಿ ಕಂಡುಬರುವ ಓದುವಿಕೆಯ ನ್ಯೂನತೆಯನ್ನು ಹೀಗೆಂದು ಕರೆಯುತ್ತಾರೆ. ಆಪ್ಷನ್ ಎ ಡಿಸ್ಪೇಸಿಯಾ, ಆಪ್ಷನ್ ಬಿ ಡಿಸ್ಕ್ಯಾಲ್ಸಿಯಾ, ಆಪ್ಷನ್ ಸಿ ಡಿಸ್ಲೆಸಿಯಾ, ಆಪ್ಷನ್ ಡಿ ಡಿಸ್ಗ್ರಾಫಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಡಿಸ್ಲೆಕ್ಸಿಯಾ. ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು. ಆಪ್ಷನ್ ಎ ತೋಳುಗಳು, ಆಪ್ಷನ್ ಬಿ ಶಿರ, ಆಪ್ಷನ್ ಸಿ ಕಾಲುಗಳು, ಆಪ್ಷನ್ ಡಿ ಹಸ್ತ. ಸರಿಯಾದ ಉತ್ತರ ಆಪ್ಷನ್ ಬಿ ಶಿರ. ಒಂದು ಮಗುವಿನ ವಯಸ್ಸು 8 ವರ್ಷ ಹಾಗೂ ಅವನ ಮಾನಸಿಕ ವಯಸ್ಸು 10 ವರ್ಷ. ಹಾಗಾದರೆ ಅವನ ಬುದ್ಧಿಶಕ್ತಿ ಸೂಚ್ಯಾಂಕವು ಆಪ್ಷನ್ ಎ 150, ಆಪ್ಷನ್ ಬಿ 100, ಆಪ್ಷನ್ ಸಿ 120, ಆಪ್ಷನ್ ಡಿ 125. ಸರಿಯಾದ ಉತ್ತರ ಆಪ್ಷನ್ ಡಿ 125. ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ. ಆಪ್ಷನ್ ಎ ನೈದಾನಿಕ ಪರೀಕ್ಷೆ, ಆಪ್ಷನ್ ಬಿ ಸಾಧನಾ ಪರೀಕ್ಷೆ, ಆಪ್ಷನ್ ಸಿ ವೈದ್ಯಕೀಯ ಪರೀಕ್ಷೆ, ಆಪ್ಷನ್ ಡಿ ಪ್ರವೇಶ ಪರೀಕ್ಷೆ. ಸರಿಯಾದ ಉತ್ತರ ಆಪ್ಷನ್ ಎ ನೈದಾನಿಕ ಪರೀಕ್ಷೆ. ಮಕ್ಕಳು ತಂದೆ ತಾಯಿಯರನ್ನು ಹೋಲುತ್ತಾರೆ. ಇದು ಇದರ ಉದಾಹರಣೆ. ಆಪ್ಷನ್ ಎ ಭಿನ್ನತೆ ನಿಯಮ, ಆಪ್ಷನ್ ಬಿ ದುರ್ಬಲ ನಿಯಮ, ಆಪ್ಷನ್ ಸಿ ಪ್ರಬಲ ನಿಯಮ, ಆಪ್ಷನ್ ಡಿ ಸಾಮ್ಯತೆ ನಿಯಮ. ಸರಿಯಾದ ಉತ್ತರ ಆಪ್ಷನ್ ಡಿ ಸಾಮ್ಯತೆ ನಿಯಮ. ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ. ಆಪ್ಷನ್ ಎ ಅವಲೋಕನ, ಆಪ್ಷನ್ ಬಿ ವ್ಯಕ್ತಿ ಅಧ್ಯಯನ, ಆಪ್ಷನ್ ಸಿ ಪ್ರಾಯೋಗಿಕ, ಆಪ್ಷನ್ ಡಿ ಅಂತರಾವಲೋಕನ. ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯಕ್ತಿ ಅಧ್ಯಯನ. ನೈಜವಾದ ನೈತಿಕ ಪ್ರಜ್ಞೆಯು ವ್ಯಕ್ತವಾಗುವ ಹಂತವು. ಆಪ್ಷನ್ ಎ ವಯಸ್ಕ, ಆಪ್ಷನ್ ಬಿ ಪೂರ್ವ ಬಾಲ್ಯಾವಸ್ಥೆ, ಆಪ್ಷನ್ ಸಿ ತಾರುಣ್ಯಾವಸ್ಥೆ, ಆಪ್ಷನ್ ಡಿ ಉತ್ತರ ಬಾಲ್ಯಾವಸ್ಥೆ. ಸರಿಯಾದ ಉತ್ತರ ಆಪ್ಷನ್ ಸಿ ತಾರುಣ್ಯಾವಸ್ಥೆ. ಈ ಕೆಳಗಿನವುಗಳಲ್ಲಿ ಯಾವುದು ಸುಖಾನ್ವೇಷಣ ತತ್ವದ ಪ್ರಕಾರ ಕೆಲಸ ನಿರ್ವಹಿಸುತ್ತದೆ? ಆಪ್ಷನ್ ಎ ಈದ್, ಆಪ್ಷನ್ ಬಿ ಈಗೋ, ಆಪ್ಷನ್ ಸಿ ಅಹಂ, ಆಪ್ಷನ್ ಡಿ ಅತ್ಯಹಂ.
ಸರಿಯಾದ ಉತ್ತರ ಆಪ್ಷನ್ ಎ ಈದ್. ಮಾನಸಿಕ ವಯಸ್ಸು 15 ಇರುವ ಓರ್ವ ಹುಡುಗಿಯ IQ 125 ಇದ್ದರೆ ಅವಳ ದೈಹಿಕ ವಯಸ್ಸು ಎಷ್ಟು? ಆಪ್ಷನ್ ಎ 10, ಆಪ್ಷನ್ ಬಿ 14, ಆಪ್ಷನ್ ಸಿ 16, ಆಪ್ಷನ್ ಡಿ 12. ಸರಿಯಾದ ಉತ್ತರ ಆಪ್ಷನ್ ಡಿ 12. ಕಲಿಕೆಯ ಸಾಮಾಜಿಕ ಸಂರಚನಾ ವಾದವನ್ನು ಮಂಡಿಸಿದವರು ಯಾರು? ಆಪ್ಷನ್ ಎ ವೈಗೋಟಸ್ಕಿ, ಆಪ್ಷನ್ ಬಿ ಜೆ ಬ್ರೂನರ್, ಆಪ್ಷನ್ ಸಿ ಬಂಡೂರ, ಆಪ್ಷನ್ ಡಿ ಕ್ಯಾನೆ. ಸರಿಯಾದ ಉತ್ತರ ಆಪ್ಷನ್ ಎ ವೈಗೋಟಸ್ಕಿ. ಈ ಹಂತವನ್ನು ಕೂಟಯುಗ ಎಂದು ಕರೆಯುವರು. ಆಪ್ಷನ್ ಎ ಶಾಲಾಪೂರ್ವ ಹಂತ, ಆಪ್ಷನ್ ಬಿ ಅನ್ವೇಷಣೆ ಹಂತ, ಆಪ್ಷನ್ ಸಿ ಉತ್ತರ ಪಾಲ್ಯ ಹಂತ, ಆಪ್ಷನ್ ಡಿ ಪ್ರಶ್ನಿಸುವ ಹಂತ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಬಾಲ್ಯ ಹಂತ. ಅನುವಂಶೀಯ ಗುಣಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುವ ನಿಜವಾದ ಜೈವಿಕ ಅಂಶಗಳು. ಆಪ್ಷನ್ ಎ ವರ್ಣತಂತುಗಳು, ಆಪ್ಷನ್ ಬಿ ಬೀಜಾಣುಗಳು, ಆಪ್ಷನ್ ಸಿ ಅಂಡಾಣುಗಳು, ಆಪ್ಷನ್ ಡಿ ಗುಣಾಣುಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಗುಣಾಣುಗಳು. ಶಾಸ್ತ್ರೀಯ ಕಲಿಕೆಯನ್ನು ಪ್ರತಿಪಾದಿಸಿದವರು. ಆಪ್ಷನ್ ಎ ಸ್ಕಿನ್ನರ್, ಆಪ್ಷನ್ ಬಿ ಪಾವ್ಲೋವ್, ಆಪ್ಷನ್ ಸಿ ಕೊಹಲರ್, ಆಪ್ಷನ್ ಡಿ ಥಾಯರ್ನ್ಡೈಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಾವ್ಲೋವ್. ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳು ಸೂಚಿಸುವ ಅಂಶ. ಆಪ್ಷನ್ ಎ ಸಾಧನೆ, ಆಪ್ಷನ್ ಬಿ ಸ್ಮೃತಿ, ಆಪ್ಷನ್ ಸಿ ಬುದ್ಧಿಶಕ್ತಿ, ಆಪ್ಷನ್ ಡಿ ಸೃಜನಶೀಲತೆ. ಸರಿಯಾದ ಉತ್ತರ ಆಪ್ಷನ್ ಎ ಸಾಧನೆ. ಲಿಂಗ ತಾರತಮ್ಯದ ಬೆಳವಣಿಗೆಯ ಪ್ರಮುಖ ಮೂಲ. ಆಪ್ಷನ್ ಎ ಸಮುದಾಯ, ಆಪ್ಷನ್ ಬಿ ಸಮೂಹ ಮಾಧ್ಯಮ, ಆಪ್ಷನ್ ಸಿ ಶಾಲೆ, ಆಪ್ಷನ್ ಡಿ ಕುಟುಂಬ. ಸರಿಯಾದ ಉತ್ತರ ಆಪ್ಷನ್ ಡಿ ಕುಟುಂಬ.